ಅಂತ ಫೋನ್ ಮಾಡಿದ್ದ. ಇಷ್ಟೊತ್ತಾದ್ರೆ ಯಾಕೆ ಬರ್ಲಿಲ್ಲ? ಬಸ್ ಏನಾರು ತಪ್ಪಿಸ್ಕೊಂತ ಏನು ಹುಡುಗ? ಬರ್ಲಿ ಬರ್ಲಿ. ಆರಾಮದಿರಿ? ಆರಾಮದಿನಪ್ಪ, ನೀ ಆರಾಮದಿಯ? ನಾನು ಆರಾಮದಿನಿ. ಅದಕ್ಕೆ ಏನೋ ಪೇಟೆಗೆ ಹೋಗಿ ತಿಂದು ಉಂಡು ಚಂದ ಗುಂಡು ಗುಂಡ್ಗಾಗಿ ಬರ್ತೀಯ ಅಂದ್ರ ಏನ್ ಒಣಕಲ್ ಕಡ್ಡಿ ಆದಂಗಾಗಿ? ನಾನು ಒಣಕಲ್ ಕಡ್ಡಿ ಆಗಿದ್ದೇನೆ. ಯಾರಾದ್ರೂ ನಂಬ್ತಾರ? ಅದಕ್ಕೆ ನೋಡಿ, ಅದಕ್ಕೆ ಜಿಮ್ ಮಾಡಿ 6 ಪ್ಯಾಕ್ ಮಾಡಿದೀನಿ. ಹಂಗಂದ್ರ 6 ಪ್ಯಾಕ್ ಅಂತಂದ್ರೆ ಆರೋಗ್ಯವಾಗಿ ಏನಿರ್ಬೇಕು ಆ ತರ ಜಿಮ್ ನ ಬಾಡಿ ಮಾಡ ಸೆಟ್ ಮಾಡಿರ್ತೀವಿ ಅಂತ. ನಮ್ಮಲ್ಲಿ ಹಳ್ಳ್ಯಾಗ ಗಂಡ್ಮಕ್ಳು ದಪ್ಪ ಆದ್ರೆಪ್ಪ ನಿಮ್ಮ ಅಣ್ಣನಂಗ ಇಷ್ಟು ದಪ್ಪ ಹೊಟ್ಟಿ ಬಂದ್ಬಿಡ್ತಾವ ಗಂಡಸ್ರಿಗೆ. ಅದಕ್ಕೆ ಫ್ಯಾಮಿಲಿ ಪ್ಯಾಕ್ ಅಂತಾರೆ. ಹೌದಾ? ಇದಕ್ಕೆ 6 ಪ್ಯಾಕ್ ಅಂತಾರೆ. ಚಂದ ಮಾತು ಕಲ್ತಿ ನೋಡಪ್ಪ. ಅದಕ್ಕೆ ನಿಮ್ಗೊಂದು ಸಿಹಿ ಸುದ್ದಿ. ಏನದು? ನೀವ್ ಆಸೆ ಪಟ್ಟಂತೆ ನಾನೀಗ MBBS ಮುಗಿಸಿ ಡಾಕ್ಟರ್ ಆಗಿದ್ದೀನಮ್ಮ. ಇದೇ ಖುಷಿಯಾಗ ಬ್ಯಾಳಿ ಹಾಕಿ ಹೋಳಿಗೆ ಮಾಡ್ತೀನಿ. ಹೋಳಿಗೆ ಮಾಡ್ತೀರಾ? 10 ಹೋಳಿಗೆ ತಿಂತೀನಿ. ಅದಕ್ಕೆ 1.5 ವರ್ಷ ಆಯ್ತು ನಾನು ಹೋಳಿಗೆ ತಿಂದು. 2 kg ಬ್ಯಾಳೆ ಹಾಕಿ ಹೋಳಿಗೆ ಮಾಡ್ತೀನಿ. ಮುಂಜಾನೆ ಸಸನ ನೀ ತಿನ್ನಕರ ಸಾಕಂದಿರ್ಬೇಕು, ಇಲ್ಲ ನಾವು ಹೋಳಿಗೆ ಮಾಡಿದಾರ ಬ್ಯಾಸರ ಬಂದಿರ್ಬೇಕು. ಅಲ್ಲ, ಒಂದ್ ಮಾತು ಕೇಳ್ತೀನಿ, ಬೇಜಾರಾಗಬೇಡಿ. ಇಲ್ಲಪ್ಪ. ನಿಮ್ಗೆ ಹೋಳಿಗೆ ಮಾಡಕ್ ಬರುತ್ತಾ? ಅದ್ಯಾಕೆ ಬರಂಗಿಲ್ಲ? ಅಲ್ಲ, ಅದಕ್ಕೆ ನಾನು 10 ಹೋಳಿಗೆ ತಿಂತೀನಿ ಅಂದ್ರೆ ನೀವು ಬರೀ 2 kg ಬೇಳೆ ಹಾಕ್ತೀನಿ ಅಂತೀರ? ಹುಚ್ಚ, 2 kg ಹೋಳಿಗೆಯಾಗಿ 20 ಮಂದಿ ಊಟ ಮಾಡ್ತಾರ. ಹೌದಾ? ಮತ್ತ ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಸಾರಿ. ತಂದೆ ತಾಯಿ ಅಂತಿರುವ ನಿಮ್ಮ ಆಶೀರ್ವಾದನೆ ಇಷ್ಟಕ್ಕೆಲ್ಲ ಕಾರಣ. ಅದಕ್ಕೆ ಆದ್ರೆ ಏನ್ ಮಾಡೋದು, ನನ್ನ ಕನಸು ಬೇರೆನೇ ಇದೆ. ನನ್ನ ಕನಸು ನನಸಾಗೋದಿಲ್ಲ ಅಂತ ಕಾಣುತ್ತೆ. ರವಿ, ನಿಮ್ಮ ಅಣ್ಣನ ಇಷ್ಟದಂಗ MBBS ಪರೀಕ್ಷೆದಾಗ ಪಾಸ್ ಆಗಿ ದೊಡ್ಡ ಡಾಕ್ಟರ್ ಆಗಿ ನಮ್ಮ ಊರು ಹಳ್ಳಿಗೆಲ್ಲ ಹೆಸರು ತಂದಿ ಅನ್ನಿದ. ಮತ್ತೇನಪ್ಪ ನಿನ್ನ ಆಸೆ ಕನಸು? ನೀವ್ ಹೇಳ್ದಾಗೆ ಡಾಕ್ಟರ್ ಏನೋ ಆಗಿದ್ದೀನಿ. ಅದಕ್ಕೆ ಆದ್ರೆ ನನಗೆ MSMCH ಮಾಡ್ಬೇಕು ಅಂತ ಇದೆ. ಅಂದ್ರೆ ನಾನು MSMCH ಮುಗಿಸಿದ್ರೆ ಇನ್ನು ಕಿಡ್ನಿ ಸ್ಪೆಷಲಿಸ್ಟ್ ಆಗ್ತೀನಿ ಅಂತ. ನೀವೇನೋ ಸುಲಭವಾಗಿ ಆಗು ಅಂತ ಹೇಳ್ಬಿಟ್ರಿ. ಇನ್ನು 2 ವರ್ಷದಲ್ಲಿ ಹಣ ಕೊಡದೆ ಹೋದ್ರೆ ನಮ್ಮ ಜಮೀನು ನಮ್ಮನ್ನ ಕೈ ಬಿಟ್ಟು ಹೋಗುತ್ತೆ. ಮೇಲಾಗಿ MSMCH ಮಾಡ್ಬೇಕು ಅಂದ್ರೆ 4 ವರ್ಷ ಕೋರ್ಸ್ ಮುಗಿಸ್ಬೇಕು. ಸರಿ ಸುಮಾರು 1 ಕೋಟಿ ರೂಪಾಯಿ ಖರ್ಚಾಗುತ್ತಮ್ಮ. 1 ಕೋಟಿನಾ? ಹೌದಮ್ಮ. ಅಷ್ಟೊಂದು ಹಣನ ನೀವೆಲ್ಲಿಂದ ತರ್ತೀರಾ? ನಾವಿರೋ ಪರಿಸ್ಥಿತಿಗೆ ಅಷ್ಟು ರೊಕ್ಕ ಇಲ್ಲಿಂದ ತರ್ಬೇಕು. ಏ ರವಿ, ಅಲ್ಲಿ ಹಿತ್ತಲ್ದಾಗ ನಿಮ್ಮ ಅಣ್ಣ ಬಂದಂಗ ಕಾಣ್ತಾನ. ಕರೀರಿ ಕರೀರಿ. ರೇ, ಏನ್ ಮಾಡಕತ್ತೀರಿ? ಬರ್ರಿ ಇಲ್ಲಿ. ಅಯ್ಯ, ಬರೀ ನಿಮ್ಮ ಅಣ್ಣದ ಇದಾಯ್ತು ನೋಡು. ಆಕಳ ಹರ್ಕಂತ ಊಟ ಹಾಕಿದ್ದೆ, ಊಟ ಬಡ್ಕೊಂಡ್ ಕುಂತಿ ಇದ ಮಾಡ್ಕೊಂಡ್ ಕೂಡ್ತಾನ. ಏ ಬರ್ರಿ ಬರ್ರಿ, ಇಲ್ಲಿ ಒಳಗ್ ಬರ್ರಿ. ಹೇಗಿದ್ದೀರಿ? ಲೇಪ ನಾನು ಹೊಂಬಂದ್ರೆ ನನಗಿಂತ ಹೊಂಬದಿಯಲ್ಲ ಲೇಪ ನೀ. ಮತ್ತೇನಪ್ಪ ಈಗ ಬಂದೇನ? ಈಗ ಬಂದೆ ಅಣ್ಣ. ಆರಾಮದಿಲ್ಪ? ಆರಾಮದಿನ. ನೋಡಿದ್ರೆ ನಿಮ್ ಬಾದೂರ್ ತಮ್ಮ MBBS ಪರೀಕ್ಷೆ ಪಾಸ್ ಮಾಡಿ ಬಂದಾನ. ನಿನ್ನ ಮೈದ್ನ ಎದರ ಕಡಿಮೆ ಅದಾನ, ದೊಡ್ಡ ಡಾಕ್ಟರ್ ಆಗಿ ನಮ್ಮ ಹಳ್ಳಿಗೆ ಕೀರ್ತಿ ತಂದಾನ. ಅಣ್ಣ, ನೀವು ನನ್ನ ಪಾಲಿಗೆ ಬರೀ ಅಣ್ಣ ಅಲ್ಲ, ನನ್ನ ಹಡದಪ್ಪ. ನನ್ನ ಅತ್ತಿಗೆ ನನ್ನ ಹಡದವ್ವ. ನೀವಿಬ್ರು ಹೊಲದಲ್ಲಿ ಕಷ್ಟಪಟ್ಟು ಮಳಿ ಚಳಿ ಬಿಸಿಲು ಅಂದೆ ದುಡಿದು ನನಗೆ ಓದಿಸ್ತಾ ಇದ್ದಿದ್ರೆ ನಾನು ಯಾವಾಗ ಡಾಕ್ಟರ್ ಆಗ್ತಿದ್ದೆ, ನಾನು ಯಾವಾಗ MBBS ಮುಗಿಸ್ತಿದ್ದೆ ಅಣ್ಣ. ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ. ಹುಚ್ಚ, ಇಷ್ಟಕ್ಕೆಲ್ಲ ಮನುಷ್ಯ ನೋವು ಮಾಡ್ಕೊಂತಾರನ? ಯಪ್ಪ, ಬರೋದು ಈಗನೇ ಬಂದಿದೆ, ಚಂದ ನಕ್ಕೊಂತ ಇರು. ಈ ಮನ್ಯಾಗ ನನ್ನ ನಿಮ್ಮ ಅಣ್ಣನ ನೀನು ಬಿಟ್ರಿ ಯಾರದಾರು? ನಮ್ಮಿಬ್ಬರಿಗೆ ನೀನೇ ಖುಷಿ, ನೀನೇ ಸಂತೋಷ. ನೀನ್ ಸ್ವಲ್ಪ ನಂದ್ಕೊಂಡಿ ಅಂದ್ರ ನಾವ್ ಇಡೀ ದಿನ ಊಟ ಮಾಡ್ದಾಗ ಕೂತ್ಕೋತೀವಿ. ನೀನ್ ಖುಷಿಯಾಗಿರ್ಬೇಕಪ್ಪ, ಹಂಗೆಲ್ಲ ನಂದ್ಕೋಬಾರ್ದು. ನಾವ್ ಮನೆ ಮುರ ಬಂದಿದೀವನ, ಮನೆ ಒಂದು ಆಕಳ ತಂದಿಲ್ಲ, ಅದೊಂದು ಐತಿಲ್ಲ. 4 ಮಂದಿ ಹಾಕಿವ್ರಿ, ಮೊನ್ನೆ ಅದು ಊಟ ಬಡ್ದಿರಲ್ಲ, 5 ಮಂದಿ ಹಾಕಿವಿ. ಏನಾಗಿಲ್ವ ರವಿ? ನೀ ಬರ್ತೀಯ ಅಂತ ಗೊತ್ತಾಗಿ ನೀರ್ ಕಾಯಿಸಿಟ್ಟಿನಿ. ಹೋಗಿ ಜಳಕ ಮಾಡಿ ತಯಾರಾಗಿರು, ನಾ ಬಂದು ಹೋಳಿಗೆ ಮಾಡ್ತೀನಿ. ಎಲ್ರು ಸೇರೆ ಊಟ ಮಾಡೋಣ. ಆಯ್ತು. ಅದಕ್ಕೆ ಹೋಳಿಗೆ ರೆಡಿ ಮಾಡ್ತೀನಲ್ಲ. ಮತ್ತೆ ಹಾಲು ತರಿಸಿದ್ರಾ? ಏಪಾ, ನಿನ್ ಸಲ ಹೋಗಿ ಒಂದ್ ಜವಾರಿ ಎಮ್ಮೆ ತಂದಾಳಕ್ಕೆ ಮೇವ್ ಹಾಕವ್ ನಾನು, ಹಾಲಿಂಡಕ್ಕೆ ಹಾಕಿ ಹಾಲು ಕುಡಿಯವ್ ನಾನು, ಬಾದೂರ್ ತಮ್ಮ ನೀನು. ಐ ಲವ್ ಯು. ಅದಕ್ಕೆ ಆಯ್ತಪ್ಪ, ಐ ಲವ್ ಯು ಅಣ್ಣಯ್ಯ. ಬಾನಿ ಅಂತಮ್ಮ, ಈ ಪೇಟೆ ಕುಂತಿದ್ನ ಕೇಳ್ತೀನಿ. ಏನಂದೆ?
ಮತ್ ನಮ್ಗೆ ಯಾಕೆ ಬೇಕು ನೀನು? ಬೈತೇನ್ರಪ್ಪ ನಾನು? ಐ ಲವ್ ಯು ಅಂದ್ರೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ. ಏನಂತಮ್ಮ? ಐ ಲವ್ ಯು ಅಂದ್ರೆ ನಾನು ನಿನ್ನ ಪ್ರೀತಿಸ್ತೀನಿ ಅದಕ್ಕೆ ಅಂತ. ಬರೀ ನೀ ಬಾಯ್ ಮಾತು ಹೇಳಿದಿ. ನಿಮ್ಮ ಅತ್ತಿಗಮ್ಮ ಒಂದಿನೂ ಹೇಳಿಲ್ಲಪ್ಪ ನಮಗ. ನಿನಗೆ ಹೇಳಿಲ್ವಾ? ಇಲ್ಲ. ಮತ್ತು ಹೊಲಕ್ ಹೋದಾಗ ಅಲ್ಲಿ ಏನಾದ್ರು ಲವ್ ಯು ಡವ್ ಮಾರಯ್ಯ ನಿನ್ನೆ ಮೊನ್ನೆ ಉಳಿದು ರೊಟ್ಟಿ ಮುರ್ಕೊಂಡ್ ಬಂದ್ಬಿಡ್ತಾಳ, ತಾಟ್ಗೆ ಹಾಕ್ತಾಳ, ಸಾರ್ ಹಾಕಿ ಕಲ್ಸಿ ಕೊಟ್ಬಿಡ್ತಾಳ. ನಾ ತಿನ್ಕೊತ ಕುಂತಿರ್ತೀನಿ, ಈಗ ಕುರ್ಚಿ ಹಿಡ್ಕೊಂಡು ಕಳೆ ತೇಗ್ ಹೋಗ್ಬಿಡ್ತಾಳ. ತುತ್ತು ಮಾಡಿ ತಿನ್ಸಲ್ವಾ? ಅಯ್ಯಯ್ಯೋ ತಿನ್ಸೋ ದೂರ ಉಳಿತು. ಹೌದಾ? ಹಂಗಾರೆ ನಿನ್ನ ಆಸೆ ನಾನು ಈಡೇರಿಸ್ತೀನಿ ಇವತ್ತು. ಅದಕ್ಕೆ ಒಂದ್ಸರಿ ಐ ಲವ್ ಯು ರೀ ಅಂತ ನಮ್ಮ ಅಣ್ಣಂಗೆ ಹೇಳಿ. ಏನು? ಐ ಲವ್ ಯು ರೀ ಅಂತ. ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲೇನು? ನಾನು ನಿಮ್ಮ ಮದುವೆ ಸಣ್ಣ ವಿದ್ಯೆ, ಅದಕ್ಕ ಈಗ ಹೇಳ್ರಿ. ಈಗ ಹೇಳ್ಬರ್ತಿ. ಏನಾರ ಮುರ್ಕೊಂಡು ಬಿದ್ದತ್ ಬೀಳೋದಿಲ್ಲ, ಗಟ್ಟದಾವು ಕಾಳು ಕಡಿತಿಂದ ಭಾರಿ ಗಟ್ಟದಾವು. ತಿಳ್ಕೊಬಂಡಿ ಹಟ್ಟಂದ್ರ ನಿಂದ ನೀನ ತಿದ್ಯಪ್ಪ, ಗೊತ್ತಾಗ ಕಾಳು ತಿಂತೀವಿ ಬಿಡು. ಅದಕ್ಕೆ ಇವಾಗ ಹೇಳ್ದೆ ಇದ್ರೆ ನನ್ ಮೇಲೆ ಆಣೆ. ಏಯ್ ಕೇಳವ್ರು ಹೇಳ್ಬೇಕೇನ? ಇವಾಗ ಏನತ್ಗೆ ಇವಾಗ ಹೇಳ್ಬೇಕಾ ಬೇಡ್ರಪ್ಪ? ನೋಡಿ ನೋಡಿ ನಮ್ಮ ಪರ ಎಲ್ಲ ನೀವೇನ ಗಂಡನ ಹೆಸರು ಕೇಳ್ದಾಗ ಮಾಡ್ತಿರಲ್ಲ, ಹೇಳ್ಬೇಕ? ಆಯ್ತಂಗಾರೆ ಫಸ್ಟ್ ಗಂಡನ ಹೆಸರು ಹೇಳ್ಬೇಕು, ಅದು ಒಡಕ್ ಬಚ್ಚಿ ಹೇಳ್ಬೇಕು, ಆಮೇಲೆ ಐ ಲವ್ ಯು. ಚಾಕ್ಲೇಟ್ ಕೊಡ್ತೀನಿ. ಚಾಕ್ಲೇಟ್ ಕೊಡಿಸ್ತಾನಂತೆ. ಆಯ್ತನಯ್ಯ, ಈ ಪ್ರೀತಿಯಿಂದ ಏನ್ ಕೊಟ್ರು ನನಗೆ? ನಾ ಇಲ್ಲಿ ಹೋಗಿ ಅಂತ ಹೇಳಂಗಿಲ್ಲ, ನಿನಗ್ ಬೆಣ್ಣೆ ಕೊಡ್ತೀನಿ ನಾ ತಿನ್ನಾಕ. ನೀವಿಬ್ರು ಕೊಡಿ, ಆದ್ರೆ ನನ್ನ ಆಸೆ ಇದು ಈಡೇರಿಸಲೇಬೇಕು. ನೀರು ಮಿಕ್ಸ್ ಮಾಡಂಗಿಲ್ಲ, ಹೇಳಲೇಬೇಕು. ನೀ ಬರ್ತೀಯ ಅಂತೇಳಿ ಕೆನಿ ಮೊಸರು ಮಾಡಿಟ್ಟಿನ ಮಗನ, ನೀ ಇದ ಹಠ ಹಿಡ್ಕೊಂಡು ಕುಂದಿ ಬೆಕ್ಕಿ ತಿನ್ಸ್ಬಿಡ್ತೀನಿ. ಈಗ ಮತ್ತೆ ಬೆಕ್ಕು ಓಡಿಸ್ತಾನೆ ತಗೋರ್ಲಿ ನಾನು ಇವತ್ತ. ಈಗ ಹೇಳ್ತೀಯ ಇಲ್ವಾ ಅದಕ್ಕೆ? ಹೇಳಲೇಬೇಕಾ? ಹೌದೌದೌದು. ಏನ್ ಹೇಳಿ? ಫಸ್ಟ್ ಒಡಕ್ ಬಚ್ಚಿ ಗಂಡನ ಹೆಸರು ಹೇಳತ್ಗೆ. ಹೌದಾ? ಚಂದ ಹೇಳಂತ ಹೇಳಿ. ಅಲ್ಲಿ ಹೇಳ್ತೀನಿ ತಡ್ರ, ಯಾಕೆ ಅಂದಿಸ್ತೀರ ನನಗ? ಹೆದರ್ಬೇಡ ಅಂತ ಹೇಳ. ಗಡದ ಹೇಳಕ್ ಹುರು ಬರ್ತೈತೇನಪ್ಪ, ನಾಚಿಗೆ ಬರ್ತೈತಪ್ಪ. ಅಯ್ಯೋ, ಮದ್ವೆ ಆಗಾರ ಏನಪ್ಪ ನೀನು ನಾಚ್ಕೊಂಡಿದ್ದಲ್ಲಿ, ಈಗ ಚಂದ ನಾಚ್ಕೊಳಕ್ಕೆ. ವಿಘ್ನ ನಿವಾರಕ ಗಣಪತಿ, ವಾವಾ ವಾವಾ, ಭಾಷಾದೇವಿ ಸರಸ್ವತಿ, ವಾವಾ ವಾವಾ, ಕೈಲಾಸದೊಡೆಯ ಉಮಾಪತಿ, ವಾವಾ, ರಾಜೀವ್ ಅವರೇ ನನ್ನ ಸೌಭಾಗ್ಯದ ಅಧಿಪತಿ, ಅವರ ತಮ್ಮನೇ ಈ ಮನೆಯ ಅಧಿಪತಿ. ಬರಬರಿ ನೋಡ್ಲಪ್ಪ. ಮುಗಿತಲ್ಲ, ಮತ್ತೇನೈತಿ? ಇನ್ನೊಂದು ಉಳಿತಾನದು. ಐ ಲವ್ ಯು ಹೇಳ್ಬೇಕಲ್ಲ, ಅದೊಂದು ಹೇಳ್ಬೇಕಾ? I love you. ತಮ್ಮ, ಇದು ಎರಿ ಹೊಲ್ದಾಗ ನರಿ ಕೂಯ್ದಂಗ ಆತಲ್ಲ. ಇಲ್ಲಣ್ಣ, ನರಿ ಕೂಗಿಲ್ಲ, ವೀರೇಶಣ್ಣ ಕೂಗ್ಸ್ಯಾನ. ಓ ಹಿಂಗಾತ ನೋಡಿ ನಿಮ್ಮ ಅಣ್ಣ ರಿಣಿಗೇಡಿ ಅಂತಾರಲ್ಲ ಇದಕ್ಕ. ಬರ್ಲಾ, ನಾನು ಸ್ನಾನ ಮಾಡ್ಲಾ? ಅಪ್ಪ ನೋಡು, ನೀನು ಅದೇನ ಕಲ್ತ್ ಬಂದಾನಂದಲ್ಲ, MBBS ಮುಗಿಸಿ ಡಾಕ್ಟರ್ ಆಗಿದ್ದೀನಿ. ನೋಡ್ಪ, ನಮ್ಮೂರಾಗ ಬಡವ್ರ ಮಂದಿ ಬಾಳ್ ಮಂದಿ ಅದಾರ. ನಿನ್ನ ಹತ್ರ ಏನಾರ ಸಹಾಯ ಅಂತ ಕೇಳಾಕ್ ಬಂದ್ರ ಅವ್ರನ್ನ ದಯವಿಟ್ಟು ಹಂಗ ಕಳಿಸ್ಬೇಡಪ್ಪ. ನಿನ್ನ ಕೈಲಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡಿ ಕಳಿಸ್. ಅಣ್ಣ, ನಾನ್ ನೀವಿಬ್ರು ತುತ್ತು ಮಾಡಿ ತಿನ್ನಿಸಿರೋ ದೇಹ ಅಣ್ಣ ಇದು. ನಿಮ್ ಮಾತು ಯಾವತ್ತಾದ್ರೂ ನಾನು ಮೀರಿದಿಲ್ಲ, ಮೀರಕ್ ಚಾನ್ಸೇ ಇಲ್ಲ. ನಾನು ಯಾವ ಬಡವ್ರ ಹತ್ರನೂ ದುಡ್ಡು ತಗೊಳ್ದೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರ ಆರೋಗ್ಯನ ವಿಚಾರಿಸ್ತೀನಿ ಅಂತ ಪ್ರಮಾಣ ಮಾಡಿ ಹೇಳ್ತೀನಿ. ನನ್ ಮೈದಿನ ಯಾವತ್ತೂ ಅಂತ ಕೆಲಸ ಮಾಡಲ್ರಿ. ನಾವ್ ಏನ್ ಗೆರಿ ಕೊರಿತೀವಿ, ನಮ್ಮ ಉಗುಳು ಹಾಕಿದ್ರೆ ದಾಟಂಗಿಲ್ಲ. ಅದು ಒಂದ್ ಕೆಲಸ ಮಾಡಂಗ್ ಬಿಡ್ಯಾವ. ಏನ್ ಮಾಡ್ದ? ಏನ್ ಮಾಡಿನಣ್ಣ? ಈ ಹರ್ನಾಳಿಗೆ ಹಾಕೊಂಡ್ ಬಂದ್ಬಿಟ್ಟಿ ಅಲ್ಲಿ ಅಪ್ಪ. ಏನ್ ಹಾಕೊಂಡಿನಿ? ಹರ್ನಾಳಿಗೆ. ಇದ ಅಣ್ಣ, ಇದು ಟ್ರೆಂಡ್, ಶೋಕಿ. ಇದು ಶೋಕಿ? ಹೌದು. ನಾವೆಲ್ಲ ಇಂತ ಶೋಕಿ ಮಾಡಿಲ್ಲಪ್ಪ. ನಾವು ಶೋಕಿ ಮಾಡೋ ರೈತರು ಅಲ್ಲಲ್ಲಿ ಅಪ್ಪ. ನಾವೇನಾರ ಶೋಕಿ ಮಾಡಾಕ ನಿಂತವೆ, ನಮ್ಮ ರೈತರ ಮುಂದೆ ಯಾವ ನನ್ನ ಮಗನು ನಿಲ್ಲಂಗಿಲ್ಲ. ಅದೇ ರೈತನ ತಮ್ಮ ಅಣ್ಣಯ್ಯ ನಾನು. ಇದಪ್ಪ ಗತ್ತು ಅಂದ್ರ
ಆದ್ರೂ ಇಲ್ಲಿ ತಮ್ಮ ಅದ್ರ ಗಾಳ ಆಡಂಗಿಲ್ಲ ಇಲ್ಲಿ. ಅಣ್ಣ ಗಾಳಿ ಆಡ್ಲಿ ಅಂತಾನೆ ಈ ನಮ್ನಿ ತೂತಿಟ್ಟಾರ. ಬಿಡಿಲೇ ರೊಕ್ಕ ಕೊಟ್ರೆ ಹರಿಸಿಕೊಂಡು ಹಾಕೊಂಡ್ ಬರ್ತಿರಲಿ ಅಪ್ಪ. ಆಯ್ತಣ್ಣ, ನೀವ್ ಆಸೆ ಪಟ್ಟಂತೆ ನಾಳೆಯಿಂದ ಫಾರ್ಮಲ್ಸ್ ಹಾಕ್ತೀನಿ ಆಯ್ತಾ? ನಿನ್ನ ಆಸೆ ಯಾಕೆ ಇದನ್ ಮಾಡೋದು? ಅವು ಪ್ಯಾಟೆಗೆ ಓದಿದ್ ಮಕ್ಳು, ಅವ್ರು ಇಷ್ಟ ಬಂದಂಗ ಉಡ್ತಾರ, ಇಷ್ಟ ಬಂದಂಗ ಇರ್ತಾರ. ನೀವ್ ಯಾಕ್ರಿ ಅಡ್ಡಗಲ್ ಹಾಕ್ತಿರಿ? ಬಹಳ ದಿನ ಆಗಿತ್ತ ನನ್ನ ತಮ್ಮನ ಕೂಡ ಮಾತಾಡಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಏನ ತಮ್ಮಲ್ಲಿ ಪ್ರೀತಿ ಅಲ್ಲ. ಹಾ ಹೋಗು ಹತ್ನಾಯ್ತು. ನೋಡಿದ್ರೇನ್ರಿ, ರವಿ ಎಂತ ಭಾವನಾ ಜೀವಿ. ನೀವು ತಂದಿ ಅಂತ, ನನ್ನ ತಾಯಿ ಅಂತ, ಇನ್ನವ ಮಗ ಅಂತ. ಎಂತ ಪ್ರೀತಿ ರೀ ಅವಂದು. ನನ್ನ ತಮ್ಮನ ಮನಸ್ಸು ಬಂಗಾರ. ಯಾವ ಜನ್ಮದ ಪುಣ್ಯನೋ ನನಗ ಅಂತ ತಮ್ಮ ಸಿಕ್ಕಾನ, ನಿನಗ ಅಂತ ಮೈದನ್ ಸಿಕ್ಕಾನ. ಆದ್ರೆ ಏನ್ ಮಾಡೋದು, ಮುಂದೆ ಸಾಕಷ್ಟು ಓದ್ಬೇಕು ಅನ್ನೋ ಆಸೆ ಆಸಕ್ತಿ ಬಹಳ ಐತ್ರಿ ಅವ್ನಿಗೆ. ಅದಕ್ಕೆ ರೊಕ್ಕ ಎಲ್ಲಿ ತರೋದು ಅಂತ ಚಿಂತೆ ಮಾಡಕತ್ತ. ಏನಂದಿ? ನನ್ನ ತಮ್ಮ ಇನ್ನೂ ಓದ್ಬೇಕಂತಾನ? ಓದ್ಲಿ, ರೊಕ್ಕ ಎಷ್ಟರ ಖರ್ಚಾಗ್ಲಿ ಅವನ ಮನಸ್ಸು ನಾನು ಹೊಸೋದಿಲ್ಲ. ಅಷ್ಟೊಂದು ರೊಕ್ಕ ನೀವೆಲ್ಲಿಂದ ತರ್ತೀರಿ? ಅಷ್ಟೊಂದು ರೊಕ್ಕ ಅಂದ್ರ ಎಷ್ಟು ಬೇಕಂತ? 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿನ? ಮತ್ತೆ ಅಲ್ಲ ಕಾವೇರಿ, ಹೊಲ ನೋಡಿದ್ರೆ 80 ಲಕ್ಷ ರೂಪಾಯಿ ಕೊತ್ತಿ ಹಾಕಿನಿ, ಕೈಯ ನೋಡಿದ್ರೆ ಬಿಡಿಗಾಸು ಇಲ್ಲ. ಇರೋದು ಇದು ಒಂದು ಮನಿ. ಅಲ್ಲ ಕಾವೇರಿ, ಮೊನ್ನೆ ನಿನ್ನ ಕೈಯಾಗ ಒಂದು ಪೇಪರ್ ಕೊಟ್ಟಿದ್ನಲ್ಲ, ತೆಗೆದಿಟ್ಟಿಯೇನ ಒಳಗೆ? ತಗೊಂಬ ಅದನ್ನ. ಹೌದು, ಅಷ್ಟ ಮಾಡ್ಬೇಕು. ಇಲ್ಲ ಅಂದ್ರೆ 1 ಕೋಟಿ ರೂಪಾಯಿ ನಾ ಎಲ್ಲಿಂದ ತರ್ಲಿ? ನನ್ನ ತಮ್ಮ ಓದ್ಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕು. ಅವ ಹುಟ್ಟಿ ಬೆಳೆದು ಇಷ್ಟು ದೊಡ್ಡವಾದ್ರು ನಾನು ಅವನಿಗೇನು ಕಮ್ಮಿ ಮಾಡಿಲ್ಲ. ಈಗ ನನ್ನ ಜೀವ ಕೊಟ್ಟಾದ್ರೂ ನಾನು ಅವನಿಗೆ ಓದಿಸ್ತೀನಿ. ಅಷ್ಟ ಮಾಡಿದ್ರ ಅಂತ. ನಾನು 1 ವಾರದಿಂದ ಗಮನಿಸಕತ್ತೀನಿ. ಇದು ಪೇಪರ್ ಎಲ್ಲಾರ ಬಿದ್ರ ತಗೊಂತೀರಿ, ಅದನ್ನ ನೋಡ್ತೀರಿ, ಮತ್ ಇದನ್ನ ತೆಗೆದಿಡ್ ಕಾವೇರಿ ಅಂತ ಕೈಯಾಗ ಕೊಡ್ತೀರಿ. ಅಂತ ವಿಷಯ ಏನೈತ್ರಿ ಇದ್ರಾಗ? ಹೇಳ್ತೀನಿ ತಡಿಯ ಮರಳ. ಒಳಗ ನನ್ನ ತಮ್ಮ ಮೈ ತಗೊಳಕತ್ತಾನ, ನಿನ್ಗೆ ಹೇಳು ಮುಂದೆ ಅವ ಕೇಳಿಸ್ಕೊಂಡ್ಬಿಟ್ಟ ಅಂದ್ರೆ? ಅಯ್ಯ, ಅವ ಹಿತ್ಲಾಗ ಜಳಕಕ್ಕೆ ಹೋಗ್ಯಾನ. ಜಳಕ ಮಾಡಿ ಹೊರ ಬರ್ಬೇಕಾರ ಇನ್ನೂ 1 ತಾಸು ತಡ ಆಗತ್ತ. ನನಗಂತ ವಿಷಯ ಏನೈತಿ ಹೇಳ್ಬೇಕಲ್ಲ ಅದ್ರಾಗ. ಕಾವೇರಿ, ನನ್ನ ತಮ್ಮನ ಮನಸ್ಸನ್ನ ಎಂದೂ ನೋಸಿಲ್ಲ. ಇಲ್ಲ, ನನ್ನ ಜೀವ ಕೊಟ್ಟಾದ್ರೂ ನಾನು ಅವಂಗ ಓದಿಸ್ತೀನಿ. ಆದ್ರ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನೀ ನನಗೆ ವಚನ ಕೊಡ್ತೀಯ? ಏನ್ ಮಾತಂತ ಕೇಳಕತ್ತೀರಿ? ನಾ ಯಾವತ್ತಾರ ನಿಮ್ಮ ಮಾತು ಮೀರ್ ನಡ್ತೀನಿ? ಈಗ ನನ್ನ ಮಾತು ಮೀರ್ತಿ ಅಂತ ನನ್ನ ಆತ್ಮ ನನಗೆ ಹೇಳಾಕತ್ತೈತಿ. ಅದಕ್ಕೆ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ವಚನ ಕೊಡು. ನಮ್ಮ ಮನೆ ದೇವರು ಬಸವಣ್ಣನ ಮ್ಯಾಗ ಆಡ ಇಟ್ಟು ನೀ ನನಗೆ ವಚನ ಕೊಡು. ಸರಿ, ನಾನು ಯಾವತ್ತೂ ನಿಮ್ಮ ಮಾತು ಮೀರಿಲ್ಲ, ಮೀರೋದು ಇಲ್ಲ ಅಂತ ನಮ್ಮ ಮನೆ ದೇವರಾದ ಬಸವಣ್ಣನ ಮೇಲೆ ಆಣಿ ಇಟ್ಟು ವಚನ ಕೊಡ್ತೀನಿ ಅಂತ. ಬಹಳ ಖುಷಿ ಆಗ್ತಾವೇರಿ. ಕಾವೇರಿ, ನೋಡ, ನನ್ನ 2 ಕಿಡ್ನಿ ಕೊಟ್ರ 1 ಕೋಟಿ ರೂಪಾಯಿ ಕೊಡ್ತಾರಂತ. ನೀವೊಬ್ರ 2 ಕಿಡ್ನಿ ಕೊಟ್ರೆ ಬದುಕಿರ್ತೀರೇನ್ರಿ ನೀವು? ಇಲ್ಲ ಕಾವೇರಿ, ನಾ ಬದುಕಂಗಿಲ್ಲ, ಸಾಯ್ತೀನಿ ಸಾಯ್ತೀನಿ ಅಂತ ನನಗೆ ಗೊತ್ತೈತಿ. ಆದ್ರೆ ನನ್ನ ತಮ್ಮ ಓದ್ಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕು. ಅದಕ್ಕೆ ನನ್ನ 2 ಕಿಡ್ನಿ ಕೊಟ್ಟು 1 ಕೋಟಿ ರೂಪಾಯಿ ತಂದು ನಿನ್ನ ಕೈಯಾಗ ಕೊಡ್ತೀನಿ. ನನ್ನ ತಮ್ಮ ಏನು ಕಲಿತಾನೋ ಅದನ್ನ ನೀನು ತಾಯಿಯಾಗಿ ಕಲಿಸ. ತಾಯಿಯಾಗಿ ಕನಸು. ಅಂದ್ರ ನನಗ ಇಷ್ಟ ತಿಳ್ಕೊಂಡಿರಿ? ನನ್ನ ಮ್ಯಾಲ ನಿಮಗೆ ಯಾವ ಹಕ್ಕಿಲ್ಲೇನ್ರಿ? ನೀವೊಬ್ರ ಯಾಕ್ರಿ ಕೊಡ್ಬೇಕಿದ್ರಿ? 1 ಕಿಡ್ನಿ ನೀನು ಕೊಡು, ಇನ್ನೊಂದು ಕಿಡ್ನಿ ನಾನು ಕೊಡ್ತೀನಿ ಅಂತ ನನಗೆ ನೀವು ಹೇಳ್ಬೇಕು. ಅಂದಾಗ ಇಲ್ಲಿ ಯಾರು ಸಾಯಂಗಿಲ್ಲ, ನಾವಿಬ್ರು ಬದುಕೇ ಇರ್ತೀವ್ರಿ. ನೀ ನನ್ನ ಹೆಂಡತಿ ಅಷ್ಟ ಆದಲ್ಲಿ ನನ್ನ ತಾಯಿ ಮನಸ್ಸೇ ನಿಂದು. ತಾಯಿ ಮನಸ್ಸು. ಹೌದ್ರಿ,
ನಿಮ್ಮನ್ನ ಕೈ ಹಿಡಿದು ಈ ಮನೆಗೆ ಬರ್ಬೇಕಾದ್ರ ರವಿ ಸಣ್ಣ ಕೂಸು. ಅವನ್ನ ನಾನು 9 ತಿಂಗಳು ಹೊರಲಿಲ್ಲ, ಹೇರ್ಲಿಲ್ಲ, ಎದೆ ಹಾಲು ಕುಡಿಸಿ ಬೆಳೆಸ್ಲಿಲ್ಲ. ಇಷ್ಟು ವರ್ಷ ನನಗೆ ಮಕ್ಕಳಾಗದೆ ಇದ್ರು ನಾನು ಯಾವತ್ತೂ ಚಿಂತೆ ಮಾಡಿಲ್ಲ. ಯಾಕಂದ್ರ ನನ್ನ ಕೈ ತುತ್ತು ತಿಂದು ಬೆಳೆದು ಮಗ ಅದಾನ್ರಿ ಅವ. ನನ್ನ ಮೈದನಲ್ಲ, ನನ್ನ ಮಗ ಅಂತ ತಿಳ್ಕೊಂಡಾಕಿ ನಾನು. ರವಿ ದೊಡ್ಡ ಡಾಕ್ಟರ್ ಆಗ್ತಾನಂದ್ರ ನಾನು ಅರ್ಧ ಅಂಗ ಹೋದ್ರೂ ಚಿಂತೆ ಇಲ್ಲ. ಅವನು ದೊಡ್ಡ ಕಿಡ್ನಿ ಡಾಕ್ಟರ್ ಆಗ್ಬೇಕು, ಈ ಊರಿಗೆ ಈ ಹಳ್ಳಿಗೆ ದೊಡ್ಡ ಹೆಸರು ಮಾಡ್ಬೇಕ್ರಿ, ದೊಡ್ಡ ಹೆಸರು ಮಾಡ್ಬೇಕು ಅವನು. ಕಾವೇರಿ, ನಿನ್ನ ಮಾತು ನಾವಿಬ್ರು ಕಿಡ್ನಿ ಕಳ್ಕೊಂಡ್ರು ಚಿಂತಿಲ್ಲ. ನಿನ್ನ ಮೈದ ಡಾಕ್ಟರ್ ಆಗಿ ಈ ಹಳ್ಳಿಗೆ ಕೀರ್ತಿ ತರಲಿ. ಇದ್ರಾಗೇನ್ ವಿಳಾಸ ಹಾಕೊಟ್ಟಾರಲ್ಲ ಅವ್ರನ್ನ ಬೇಕಾಗುಂಬ.